ಪ್ರತಿಯೊಂದು ವಿಚಾರ ವಿಧಾನಸಭೆ ಅಧಿವೇಶನದಲ್ಲಿ ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ನಮ್ಮ ಶಾಸಕಾಂಗದ ನೀತಿ ನಿಯಮಗಳ ಪ್ರಕಾರ BSA ಮೀಟಿಂಗ್ ಇದೆ. BSA ಮೀಟಿಂಗಲ್ಲಿ ಯಾವ ನಿಲುವಳಿಗಳ ಇರ್ಬೋದು, ಮಂಡಿಸುವಂಥದ್ದು ಇರ್ಬೋದು, ಬಿಲ್ಗಳಿರ್ಬೋದು, ಎಷ್ಟು ದಿನ ಸದನ ನಡೆಸಬೇಕು, ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ರೂಲ್ಸ್ ಫ್ರೇಮ್ ಮಾಡುವಂಥ ಒಂದು ಸಭೆ ಅದು. ಅಲ್ಲಿ ನಮಗೆಲ್ಲ ಹೇಳಿದರು, ಬಿಲ್ಗಳು ಯಾವುದೇ ಮಣ್ಣೆ ಮಾಡಬೇಕಾದ್ರೂ 3 ದಿನ ಮುಂಚೆ ಕೊಡ್ತೀರಿ, ಮತ್ತು ಅದು ಏನು ಚರ್ಚೆ ಆಗಬೇಕಾದ ವಿಚಾರವನ್ನು ತಮ್ಮ ಮನೆಗಳಿಗೆ ಪೋಸ್ಟ್ ಮುಖಾಂತರ ಬರುತ್ತೆ, ಇವೆಲ್ಲವನ್ನ ಹೇಳಿದರು. ಆದರೆ ಇವತ್ತು ಏಕಾಏಕಿ ಕಳ್ಳರ ರೀತಿ ಏಕಾಏಕಿ ಇವತ್ತು ಕೇಂದ್ರ ಸರ್ಕಾರವನ್ನು ನಿಂದನೆ ಮಾಡುವಂಥದ್ದು, ಕೇಂದ್ರ ಸರ್ಕಾರವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಇವ್ರದ್ದು ಚಾಳಿ ಏನಿದೆ ಅದನ್ನು ಮುಂದುವರಿಸಿದ್ದಾರೆ. ಬಡ್ಜೆಟಲ್ಲೂ ಕೂಡ ಸುಮಾರು 2ನೇ ಪೇಜಿಂದ 15ನೇ ಪೇಜ್ವರೆಗೂ ಕೂಡ ಕೇಂದ್ರ ಸರ್ಕಾರವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಡ್ಜೆಟನ್ನು ಮಂಡನೆ ಮಾಡಿದ್ರು. ಅವರೆಲ್ಲ ಬಡ್ಜೆಟಲ್ಲೂ ಏನು ಹೇಳಿದ್ದಾರೆ, ನಮಗೆ ಕೇಂದ್ರದ ಸಹಾಯ ಬೇಕು, ಅವ್ರ ಹತ್ರ ವಿನಂತಿ ಮಾಡ್ತೀನಿ, ಅವ್ರ ಹತ್ರ ಕಳಕಳಿಯ ಪ್ರಾರ್ಥನೆ ಅಂತ ಹೇಳಿದ್ರು. ಇವರು ಬಾಯಿ ಮಾತಲ್ಲೇ ವಿಷಕಾರ ಅಂಥದ್ದು. ಇಡೀ ಸರ್ಕಾರ, ಇಡೀ ಸಿದ್ದರಾಮಯ್ಯನವರ ತಲೆಯಲ್ಲೆಲ್ಲ ಪೂರ್ತಿ ವಿಷವನ್ನು ಬಿತ್ತು ಅಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಯಾವುದೇ ನಮಗೆ ಮುನ್ಸೂಚನೆ ಇಲ್ಲದೆ, ನಮಗೆ ಮೊದಲೇ ಅಜೆಂಡಾದಲ್ಲಿ ಏನು ಅಂತ ಕೊಡಬೇಕಾಗಿತ್ತು, ಈಗ ಹೇಳ್ತಾ ಇದ್ದಾರೆ ಅದನ್ನು ಪೂರಕವಾಗಿ ನಾವು ತಂದಿದ್ದೀರಿ ಅಂತ. ತಂದ್ರೂ ಕೂಡ ನಮಗೆ ಮೊದಲೇ ಅದನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಇಲ್ದಿರ ಏಕಾಏಕಿ ಕಳ್ಳರ ರೀತಿ ಸದನದಲ್ಲಿ ಅದು ತರೋವಂಥದ್ದು ಇದೊಂದು ಸತ್ಸಂಪ್ರದಾಯ ಅಲ್ಲ. ಇವತ್ತು ಸಂಪ್ರದಾಯವನ್ನು ಮುರಿದಿದ್ದಾರೆ ಮತ್ತು ಸ್ಪೀಕರು ಕೂಡ ನಮಗೆ ಇದ್ರ ಬಗ್ಗೆ ಏನು ಗಮನ ಕೊಡಲಿಲ್ಲ. ನಮಗೆ ಏನು ಮುಂಚೆನೇ ಅದನ್ನು ನಮ್ಮ ಗಮನಕ್ಕೆ ತರಬೇಕಾಯಿತು, ತಂದಿಲ್ಲ.